ವಿಶ್ವವಿಖ್ಯಾತ ದಸರಾ ಚಾಲನೆಗೆ ಕ್ಷಣಗಣನೆ ಶುರುವಾಗಿದೆ. ಹಿರಿಯ ಸಾಹಿತಿ ಡಾಕ್ಟರ್ ಹಂಪ ನಾಗರಾಜಯ್ಯ ವಿಶ್ವವಿಖ್ಯಾತ ಮೈಸೂರು ದಸರಾವನ್ನು ಉದ್ಘಾಟಿಸಲಿದ್ದಾರೆ. ನನ್ನ ಹೃತ್ಪೂರ್ವಕವಾದ ಶುಭಾಶಯಗಳು. ದಸರಾ ಸಂದರ್ಭದಲ್ಲಿ ಹೌದು, ದಸರಾ ಒಂದು ಐತಿಹಾಸಿಕ ಆಚರಣೆ. ಸುಮಾರು 400 ವರ್ಷದಿಂದ ನಮ್ಮ ವಂಶದವರು ಧಾರ್ಮಿಕ ಆಚರಣೆಗಳು ಮಾಡ್ತಾ ಬಂದಿದ್ದಾರೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರ್ಕಾರ ಏನು ಆಚೆ ನಾಡ ಹಬ್ಬದ ವ್ಯವಸ್ಥೆಯನ್ನು ಅವರೇ ಸೃಷ್ಟಿ ಮಾಡೋದು, ಅವರೇ ಒಂದು ಏರ್ಪಡಿಸಿರ್ತಾರೆ. ಧಾರ್ಮಿಕ ವಿಧಿಗಳು ನಾವು ಮಾಡ್ತಾ ಬಂದಿದ್ದೀವಿ. ಆ ಆಚರಣೆ ಇವತ್ತವರೆಗೂ ನಡೀತಾ ಬಂದಿದೆ. ಅದು ಇವತ್ತು ಸಹ ಏನು ಬದಲಾವಣೆ ಇಲ್ಲದೇ ಮಾಡಿಕೊಂಡು ಮುಂದುವರಿತಾ ಇದ್ದೀವಿ. ನಿತ್ಯ ಪೂಜೆ ನಂತರ ಕಂಕಣ ಧಾರಣೆ ಇರುತ್ತೆ, ನಂತರ ಸಿಂಹಾಸನಾರೋಹಣ ಇರುತ್ತೆ. ಅದಾಗಿದ ನಂತರ ದಿನನಿತ್ಯ ಪ್ರತಿ ಸಾಯಂಕಾಲನೂ ಕೂಡ ಇದು ಏನು ದರ್ಬಾರ್, ಖಾಸಗಿ ದರ್ಬಾರ್ ನಡೆಯುತ್ತೆ. ಬೆಳಗ್ಗೆ ದಿನ ನಮಗೆ ಪೂಜಾ ಇರುತ್ತೆ, ಮಹಾಮಂಗಳಾರತಿ ಇರುತ್ತೆ. ಸಾಯಂಕಾಲ ದರ್ಬಾರ್ ಆಗಿದ ನಂತರ ಮತ್ತೊಮ್ಮೆ ಮಹಾಮಂಗಳಾರತಿ ಆಗುತ್ತೆ. ಮಧ್ಯಾಹ್ನದಲ್ಲೂ ಸಹ ಒಂದು ಪೂಜಾ ಇದ್ದೇ ಇರುತ್ತೆ. ಸರಸ್ವತಿ ಪೂಜಾ, ವಿಶೇಷವಾದ ಪೂಜೆ ಸರಸ್ವತಿ ತಾಯಿಗೆ. ಕಾಳರಾತ್ರಿ ದಿನ ಆ ದೇವಿ ಮಹಾತ್ಮೆಯಂತೆ ವಿಶೇಷವಾದ ವಿಧಿಗಳು ಇದೆ. ನಂತರ ಆಯುಧ ಪೂಜಾ ಮತ್ತು ವಿಜಯದಶಮಿಯಲ್ಲಿ ವಿಶೇಷವಾದ ಪೂಜಾ ಆಯುಧಗಳಿಗೆ ವಿಜಯದಶಮಿ ದಿನ ಶಮಿ ಮರಕ್ಕೆ. ನವರಾತ್ರಿ ಅಂತಕ್ಕಂಥದ್ದು ಭಾಳ ವಿಶೇಷ. 9 ರಾತ್ರಿಗಳ ಪೂಜೆ ಮಾಡ್ತಕ್ಕಂಥದ್ದು, ದಶಮಿ ಅಂದರೂ ಉತ್ಸವ ಮಾಡ್ತಕ್ಕಂಥದ್ದು ನವರಾತ್ರಿ ಅಂಗವಾಗಿ ಬರ್ತಕ್ಕಂಥದ್ದು. ಇಲ್ಲಿ ಪ್ರತಿಯೊಂದು ದೇವಾಲಯಗಳೇ ಅದೇ ದೇವಾಲಯದ ಸಂಪ್ರದಾಯಗಳಿರ್ತದೆ. ಇಲ್ಲಿ ನವದುರ್ಗೆಯರು ಪೂಜೆ ಮಾಡಬೇಕು, ಸಪ್ತಮಾತೃಗೆಯರು ಪೂಜೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ನಾವು ನವದುರ್ಗೆಯರು ನಾವಾನೇ ಮಾಡ್ತೀವಿ. ದಸರಾ ಇನಾಗ್ರೇಷನ್ ಆಗ್ತದೆ, ಅಂದರೆ ಉದ್ಘಾಟನೆ ಆಗ್ತದೆ. ಅದಾದ ನಂತರದಲ್ಲಿ ಸಂಜೆ 5:05 ಕರೆಕ್ಟಾಗಿ ದರ್ಬಾರ್ ಉತ್ಸವ ಅಂತ ಮಾಡ್ತೀವಿ. ಇದು ಅರಮನೆಗೂ ಚಾಮುಂಡಿ ಬೆಟ್ಟಕ್ಕೂ ಅವಿನಾಭಾವ ಸಂಬಂಧ ಇರ್ತಕ್ಕಂಥ ಇದು ಪ್ರತೀತಿ ಆಗಿರ್ತಕ್ಕಂಥದ್ದು. ಅಲ್ಲಿ ಮಹಾರಾಜರೇ ಕೂತ್ಕೊಂಡು ದರ್ಬಾರ್ ಮಾಡ್ತಾರೆ. ಇಲ್ಲಿ ಈ ತಾಯಿನ ಕೂತ್ಕೊಂಡು ನಾನು ದರ್ಬಾರ್ ಉತ್ಸವ ಮಾಡ್ತಕ್ಕಂಥದ್ದು ವಿಶೇಷ ಅಂತ.